ನಮಸ್ತೆ, ಬನ್ನಿ ನಾವಿವತ್ತು ಹೋಟೆಲ್ ಥರದ ರವಾ ಇಡ್ಲಿಯನ್ನು ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ ನಮ್ಮ ಇಡ್ಲಿ ಎಷ್ಟು ಚೆನ್ನಾಗಿ ಗುಡ್ ಆಗಿ ಸಾಫ್ಟಾಗಿ ಬಂದಿದೆ ಅಂತ. ಬನ್ನಿ ಹಾಗಾದರೆ ಶುರು ಮಾಡೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು ಪ್ಯಾನಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ತೆಗೆದುಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆಯನ್ನು ಚೆನ್ನಾಗಿ ಬ್ರೌನ್ ಆಗೋವರೆಗೂ ಹುರಿದುಕೊಳ್ಳಿ. ಆಮೇಲೆ ಇದಕ್ಕೆ 2 ಟೀ ಸ್ಪೂನಷ್ಟು ಸಾಸಿವೆ ಹಾಕಿ. ಇದಕ್ಕೆ ಸಾಸಿವೆ ಜಾಸ್ತಿನೇ ಬೇಕು. ಸಾಸಿವೆ ಚೆನ್ನಾಗಿ ಚಟಪಟ ಆದಮೇಲೆ ಅದಕ್ಕೆ 1 ಇಂಚಷ್ಟು ಶುಂಠಿ ಸಣ್ಣಗೆ ಹೆಚ್ಚಿರೋದು, ಕರಿಬೇವು ಸೊಪ್ಪು 1 ಹಿಡಿ ಹಾಗೂ 3 ರಿಂದ 4 ಹಸಿಮೆಣಸಿನ್ಕಾಯಿ ಹಾಕಿ ಇದೊಂದು ಸರ್ತಿ ಚೆನ್ನಾಗಿ ಬಾಡಿಸಿಕೊಳ್ಳಿ. ಆಮೇಲೆ ಇದನ್ನು ಗ್ಯಾಸ್ನಿಂದ ಇಳಿಸಿಬಿಟ್ಟು ಪ್ಯಾನ್ ಬಿಸಿ ಇರುವಾಗಲೇ ಇದಕ್ಕೆ 1 ಕಪ್ಪಷ್ಟು ಮೀಡಿಯಮ್ ರವೆ ಹಾಕ್ಕೊಳ್ಳಿ. ಆಮೇಲೆ ಇದನ್ನು ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿ ಆರಲು ಬಿಟ್ಬಿಡಿ. ಬನ್ನಿ ಇವಾಗ ಇದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಟ್ರಾನ್ಸ್ಫರ್ ಮಾಡೋಣ. ರವೆ ಚೆನ್ನಾಗಿ ಆರಿದೆ. ಬನ್ನಿ ಇದಕ್ಕೆ 1 ಕಪ್ಪಷ್ಟು ಮೊಸರನ್ನು ಹಾಕ್ಕೊಳ್ಳಿ. ಮೊಸರು ಜಾಸ್ತಿ ಹುಳಿಯಾಗಿರಬಾರ್ದು, ಸ್ವಲ್ಪನೇ ಹುಳಿ ಇರುವ ಮೊಸರನ್ನು ತೆಗೆದುಕೊಳ್ಳಿ. ಹಾಗೂ ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸಣ್ಣಗೆ ಹೆಚ್ಚಿರೋದು, ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೂ ಅರ್ಧ ಟೀ ಸ್ಪೂನಷ್ಟು ಸೋಡಾ, ಅಡುಗೆ ಸೋಡಾ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಒಂದು 10 ನಿಮಿಷ ಹಾಗೆ ನೆನೆಯಲು ಬಿಟ್ಟುಬಿಡಿ. ಇವಾಗ 10 ನಿಮಿಷ ಆಗಿದೆ. ಇದನ್ನು ಮತ್ತೊಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ನಮ್ಗೆ ಈಗ ಬ್ಯಾಟರ್ ತುಂಬ ಗಟ್ಟಿ ಅನ್ನಿಸ್ತಾ ಇದೆ. ಅದಕ್ಕೆ ಇನ್ನೊಂದು ಅರ್ಧ ಕಪ್ಪಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಬೇಕಾದರೂ ಹಾಕ್ಕೋಬೋದು. ನೀವು ನೀರನ್ನೇ ಹಾಕೊಳ್ಳೋ ಹಾಗಿದ್ದರೆ ಇನ್ನೊಂದು 1/4 ಟೀ ಸ್ಪೂನಷ್ಟು ಅಡುಗೆ ಸೋಡಾನ ಜಾಸ್ತಿ ಹಾಕ್ಕೊಳ್ಳಿ. ಇದು ನಮ್ಮ ರವಾ ಇಡ್ಲಿ ಬ್ಯಾಟ್ರು ನಮ್ಮ ಮಾಮೂಲಿ ಇಡ್ಲಿ ಬ್ಯಾಟ್ರಿಗಿಂತ ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ಬನ್ನಿ ಈಗ ಇಡ್ಲಿ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಇಡ್ಲಿ ಪಾತ್ರೆಗೆ ಚೆನ್ನಾಗಿ ಎಣ್ಣೆಯನ್ನು ಸವರಿ ಅದಕ್ಕೆ ಹಿಟ್ಟನ್ನು ಹಾಕ್ಕೊಳ್ಳಿ. ಹಿಟ್ಟು ಫುಲ್ ಹಾಕೋಬೇಡಿ, 3/4 ಭಾಗದಷ್ಟೇ ಹಿಟ್ಟನ್ನು ಹಾಕ್ಕೊಳ್ಳಿ. ನೀವು ಮೇಲೆ ಬೇಕಂದರೆ ಗೋಡಂಬಿ ಅಥವಾ ಟೊಮೆಟೊ ಸ್ಲೈಸ್ ಇಡ್ಬೋದು. ಬನ್ನಿ ಈಗ ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಇಟ್ಬಿಟ್ಟು 15 ರಿಂದ 20 ನಿಮಿಷವರೆಗೂ ಚೆನ್ನಾಗಿ ಸ್ಟೀಮ್ ಮಾಡೋಣ. ಇವಾಗ 20 ನಿಮಿಷ ಆಯಿತು. ನೋಡಿ ನಮ್ಮ ಇಡ್ಲಿ ಈಗ ತಯಾರಾಗಿದೆ. ಬನ್ನಿ ನಮ್ಮ ರವಾ ಇಡ್ಲಿಯನ್ನು ಈಗ ಸರ್ವ್ ಮಾಡೋಣ. ಇಡ್ಲಿ ಪಾತ್ರೆ ಸ್ವಲ್ಪ ಆರಿದ ಮೇಲೇ ಇಡ್ಲಿಯನ್ನು ಬಿಡಿಸಿಕೊಳ್ಳಿ. ನೋಡಿ ನಮ್ಮ ರವಾ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ಕೊಬ್ಬರಿ ಚಟ್ನಿ ಜೊತೆ ಅಥವಾ ತರಕಾರಿ ಸಾಗು ಜೊತೆ ಸರ್ವ್ ಮಾಡ್ತಾರೆ. ಮೇಲಿಂದ ಇದ್ರ ಮೇಲೆ ತುಪ್ಪ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ನಮ್ಮ ಇಡ್ಲಿ ಎಷ್ಟು ಚೆನ್ನಾಗಿ ಗುಡುಗುಡಾಗಿ ಬಂದಿದೆ ಅಂತ. ತರಕಾರಿ ಸಾಗು ಹಾಗೂ ಕೊಬ್ಬರಿ ಚಟ್ನಿಯ ರೆಸಿಪಿ ವಿಡಿಯೋ ಈಗಾಗಲೇ ನನ್ನ ಚಾನಲ್ನಲ್ಲಿದೆ. ನೀವು ಬೇಕಂದರೆ ಅದನ್ನು ಫಾಲೋ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನ್ನಲ್ಲೂ ಹಾಗೂ ಐ ಬಟನ್ನಲ್ಲೂ ಲಿಂಕನ್ನು ಕೊಟ್ಟಿರ್ತೀನಿ. ನೀವು ಈ ರೆಸಿಪಿಯನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ಹೋಟೆಲ್ ಸ್ಟೈಲ್ನ ಇಡ್ಲಿ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ. ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.